ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲೇ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆ 12ನೇ ಶತಮಾನದ ಸಂತರಾಗಿರುವಂಥ ಸಂತ ಕ್ಲೇರ್ ಅವರ ಸ್ಮರಣೆಯನ್ನು ಮಾಡುತ್ತಾ ಇದೆ. 1193ರಲ್ಲಿ ಅತಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂಥ ಇವರು ಅಸಸ್ಸಿಯ ಸಂತ ಫ್ರಾನ್ಸಿಸರ ಆ ಜೀವನವನ್ನು ನೋಡಿ ಅದರಿಂದ ಆಕರ್ಷಿತರಾಗುವಂಥ ಇವರು ತನ್ನ ತಂದೆಯ ಮನೆಯನ್ನು 18ನೇ ವಯಸ್ಸಿನಲ್ಲಿ ಬಿಟ್ಟು ಅವರು ಈ ಸಂತರನ್ನು ಹಿಂಬಾಲಿಸುತ್ತಾರೆ. ಆಗ ಅವರು ಇವರನ್ನು ಬೆನೆಡಿಕ್ಟರ ಆ ಕಾನ್ವೆಂಟಿನಲ್ಲಿ ಇಟ್ಟು ಇವರನ್ನು ಓದಿಸಲು ಆರಂಭಿಸುತ್ತಾರೆ. ಆದರೆ ಇವರ ತಂದೆ ತಾಯಿಗಳು ಬಂದು ಇವರನ್ನು ಕರೆದರೂ ಸಹ ಇವರು ಅವರನ್ನು ಹಿಂಬಾಲಿಸದೆ 21ನೇ ವಯಸ್ಸಿನಲ್ಲಿ ಮಠದ ಅಧಿಪತಿಯಾಗಿ ಕಾನ್ವೆಂಟನ್ನು ನಡೆಸುತ್ತಾ ಇವರ ಸಹೋದರಿ ಮತ್ತು ವಯಸ್ಸಾದಂಥ ತಾಯಿಯೂ ಸಹ ವಿಧವೆಯಾದಂಥ ತಾಯಿಯೂ ಸಹ ಇದೇ ಕಾನ್ವೆಂಟಿಗೆ ಬಂದು ಸೇರುವುದನ್ನು ನಾವು ನೋಡುತ್ತೇವೆ. ಇಂಥ ಶ್ರೇಷ್ಠವಾದಂಥ ಸಂತರು ತಮ್ಮ ಜೀವನದಲ್ಲಿ ಎಲ್ಲವನ್ನ ದೇವರ ಮೇಲೆ ಅವಲಂಬಿತನಾಗುತ್ತೇನೆ ಮತ್ತು ನನಗೆ ಈ ಲೋಕದ ಯಾವುದೇ ವಸ್ತುಗಳಾಗಲಿ ಆಸ್ತಿ ಪಾಸ್ತಿ ಆಗಲಿ ನನಗೆ ಬೇಕಾಗಿಲ್ಲ ಎಂಬುದಾಗಿ ಅವರು ತಿಳಿದುಕೊಂಡು ಕೇವಲ ದೇವರ ಆ ಸಂಪೂರ್ಣ ಆ ಚಿತ್ತವನ್ನು ಅನುಸರಿಸಿ ನಡೆಯುವುದಕ್ಕಾಗಿ ಆ ನಿಯಮವನ್ನೇ ಅವರು ಸ್ಥಾಪಿಸುತ್ತಾರೆ. ಅಂತ ಶ್ರೇಷ್ಠವಾದಂಥ ಸಂತರನ್ನು ಸ್ಮರಿಸುವಾಗ ಇಂದಿನ ಶುಭ ಸಂದೇಶ ನಮಗೆ ಕೊಡುವುದಿಷ್ಟೇ: ಸ್ವರ್ಗ ಸಾಮ್ರಾಜ್ಯದಲ್ಲಿ ನಾವು ಜೀವಿಸಬೇಕಾದರೆ ದೇವರು ನಮ್ಮನ್ನು ಹುಡುಕುತ್ತಾರೆ, ಆದರೆ ನಾವು ಅವರನ್ನು ಹಿಂಬಾಲಿಸುವುದಾದರೆ ಮಾತ್ರ ನಿಜವಾದಂಥ ಕ್ರೈಸ್ತಿಯ ಜೀವನವನ್ನು ನಡೆಸುತ್ತೇವೆ ಮತ್ತು ಸ್ವರ್ಗದಲ್ಲಿ ಬದುಕುತ್ತೇವೆ ಎಂಬುದಾಗಿ. ಏಕೆಂದರೆ ಮೊದಲನೇ ವಾಚನದಲ್ಲಿ ಹೇಳುವಂತೆ ನಮಗೆ ದೇವರ ವಾಕ್ಯದ ಸುರುಳಿಯನ್ನೇ ನಮಗೆ ನೀಡುವಾಗ ಅದನ್ನು ನಾವು ಎಷ್ಟು ಸ್ವೀಕರಿಸುತ್ತೇವೆಯೋ ಅಷ್ಟು ಸಿಹಿಯಾಗಿರುತ್ತದೆ ಹೊರತು ಅದನ್ನು ಸಾರುವಾಗ ನಮಗೆ ಶಕ್ತಿಯೂ ಬೇಕಾಗಿದೆ. ಆದರೆ ಒಮ್ಮೊಮ್ಮೆ ಈ ಲೋಕದಲ್ಲಿ ಬದುಕುವಾಗ ಸಂತರ ಜೀವನವನ್ನು ನೋಡಿಯೂ ಸಹ ನಾವು ದೇವರಿಂದ ದೂರ ಸರಿದಿದ್ದೇವೆ. ದೇವರ ವಾಕ್ಯವನ್ನು ನಾವು ಆಲಿಸಿದರೂ ಸಹ ಅದರಂತೆ ನಡೆಯದೇ ಬದುಕಿದ್ದೇವೆ. ಈ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ ಮತ್ತು ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.